ಮಹಿಳಾ ಕೊಠಡಿಯಲ್ಲಿ ಮದ್ಯದ ವಾಸನೆ, ಪ್ಯಾಂಟ್ಗಳು ಪತ್ತೆ. ಬೇಜವಾಬ್ದಾರಿ ಅಧಿಕಾರಿಗಳಿಂದ ಮಹಿಳೆಯರ ರಕ್ಷಣೆ ಸಾಧ್ಯವೇ? ಅವ್ಯವಸ್ಥೆ ಪ್ರಶ್ನಿಸಿದ ಕರವೇ ಸ್ವಾಭಿಮಾನಿ ಬಣಕ್ಕೆ ಕುಶಾಲನಗರ ಟಿಸಿ ದರ್ಪದ ಧಮಕಿ. ತಾಯಂದಿರು ಹಾಲುಣಿಸುವ ಪವಿತ್ರ ಜಾಗದಲ್ಲೇ ಅಕ್ರಮ ಚಟುವಟಿಕೆಯ ಭೀಕರ ಶಂಕೆ. ಗಬ್ಬೆದ್ದು ನಾರುತ್ತಿರುವ ವಿಶ್ರಾಂತಿ ಗೃಹ ತಪ್ಪು ಒಪ್ಪಿ ಸರಿಪಡಿಸುವ ಬದಲು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಮೇಲೆಯೇ ಪೊಲೀಸ್ ಕೇಸ್ ಹಾಕುವುದಾಗಿ ಬೆದರಿಸಿದ ಟ್ರಾಫಿಕ್ ಕಂಟ್ರೋಲರ್. ಕೊಡಗು ಜಿಲ್ಲೆಯ ಕುಶಾಲನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಮಹಿಳಾ ವಿಶ್ರಾಂತಿ ಕೊಠಡಿಯು ಅತ್ಯಂತ ಕೀಳುಮಟ್ಟದ ಅವ್ಯವಸ್ಥೆಯಿಂದ ಕೂಡಿದ್ದು, ಮಹಿಳೆಯರ ಸುರಕ್ಷತೆಯ ಬಗ್ಗೆ ತೀವ್ರ ಆತಂಕ ಮೂಡಿಸಿದೆ ಎಂದು ಕರವೇ ಸ್ವಾಭಿಮಾನಿ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಮಹಿಳೆಯರ ದೂರಿನ ಮೇರೆಗೆ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಹಾಗೂ ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷರಾದ ಭವ್ಯ ಅವರು ತಕ್ಷಣವೇ ವಿಶ್ರಾಂತಿ ಕೊಠಡಿಯ ಒಳಗೆ ಹೋಗಿ ವೀಕ್ಷಿಸಿದಾಗ ಆಘಾತಕಾರಿ ದೃಶ್ಯಗಳು ಕಂಡುಬಂದಿವೆ. ಮಹಿಳಾ ಕೊಠಡಿಯಲ್ಲಿ ಇಂತಹ ಆಕ್ಷೇಪಾರ್ಹ ವಸ್ತುಗಳು ಪತ್ತೆಯಾಗಿರುವುದು ಸಾರ್ವಜನಿಕರಲ್ಲಿ ಹಲವು ಗಂಭೀರ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಮೂಲಭೂತ ಸೌಕರ್ಯದ ಕೊರತೆಯ ಬಗ್ಗೆ ಅಲ್ಲಿನ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ತಪ್ಪು ಒಪ್ಪಿಕೊಳ್ಳುವ ಬದಲು ಅಧಿಕಾರಿಗಳು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಮೇಲೆಯೇ ಉರಿದುಬಿದ್ದು ಅತ್ಯಂತ ಉಡಾಫೆಯಿಂದ ವರ್ತಿಸಿದ್ದಾರೆ. ಇಂತಹ ವಾಸನೆ ಮತ್ತು ಗಲೀಜು ವಾತಾವರಣದಿಂದ ಆ ಮುಗ್ಧ ಮಕ್ಕಳಿಗೆ ತೊಂದರೆಯಾದರೆ ಜವಾಬ್ದಾರರು ಯಾರು? ಇಂತಹ ದರ್ಪ ತೋರುವ ಅಧಿಕಾರಿಗಳು ನಮಗೆ ಬೇಕೆ ಎಂದು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ನೇರ ಸವಾಲು ಹಾಕಿದರು. ಮಹಿಳೆಯರ ಸುರಕ್ಷತೆ ಮತ್ತು ಹಕ್ಕಿಗಾಗಿ ಕರವೇ ಸ್ವಾಭಿಮಾನಿ ಬಣದ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ಸ್ವಾಭಿಮಾನಿ ಬಣ ಎಚ್ಚರಿಸಿದೆ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ್, ಕರವೇ ಸ್ವಾಭಿಮಾನಿ ಬಣದ ಗೌರವಾಧ್ಯಕ್ಷರಾದ ಚಂದ್ರು, ಕರವೇ ಸ್ವಾಭಿಮಾನಿ ಬಣದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಯಶ್ರೀ ಮುರುಗೇಶ್, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಶಿವು ಮತ್ತು ಕರವೇ ಸ್ವಾಭಿಮಾನಿ ಬಣದ ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷರಾದ ಭವ್ಯ ಅವರು ಹಾಜರಿದ್ದರು. ಎಂತ ವಾಸನೆ ಇದು? ತೋರಿಸಿ. ವಾಸನೆ ವಾಸನೆ ನೋಡಿ, ಇಲ್ಲೆಲ್ಲ ಕಸ ನೋಡಿ, ಇವರೆಲ್ಲ ಕ್ಲೀನ್ ಸಂಪೂರ್ಣ ಸ್ವಚ್ಛಗೊಳಿಸಿಲ್ಲ. ವಿಶ್ರಾಂತಿ ಕೊಠಡಿ ಅಂತ ಹೇಳ್ತಾರೆ ನೋಡಿ. ಮೇಡಮ್ ನಿಂತ್ಕೊಂಡು ಮಾತಾಡಿ. ವಿಶ್ರಾಂತಿ ಕೊಠಡಿ ಅಂತ ಒಂದು ಮಹಿಳೆಯರಿಗೆ ಅಂತ ಮಾಡಿದ್ಮೇಲೆ ಅದ್ರಲ್ಲಿ ಒಂದು ಶುಚಿತ್ವನೇ ಇಲ್ಲ. ಎಲ್ಲ ಗಲೀಜು ವಾಸನೆ ಬರ್ತಾ ಇದ್ರು, ಪೂರ ಕಾಯ್ತಾ ಇದ್ರು, ಒಳಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಮತ್ತೆ ನೀರಿದ್ದು ಬೇಷನ್ ಒಂದಿದೆ, ಅದರಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜಿದೆ, ನೀರು ಬರ್ತಾ ಇದೆ, ಅದನ್ನು ಕ್ಲೀನ್ ಮಾಡಿಲ್ಲ. ಅದೊಂದು ನೋಡ್ಬೇಕಿತ್ತು. ಮತ್ತೆ ಯಾಕೆ ಮೇಡಮ್ ವಾಸನೆನಾ? ಅದೇನದು? ಇಲ್ಲೇನೋ ಒಂದು ಚಟುವಟಿಕೆ ನಡೆದಿದೆ ಅನ್ಸುತ್ತೆ. ಪ್ಯಾಂಟ್ಗಳೆಲ್ಲ ಬಿದ್ದವ್ರು ನೋಡಿದ್ರೆ ಅಲ್ವೇ? ಲೇಡೀಸ್ ಬಟ್ಟೆಗಳೆಲ್ಲ ಇದೆ. ನಮಸ್ಕಾರ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕೊಡಗು ಜಿಲ್ಲಾ ಗೌರವಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಕುಶಾಲನಗರ KSRTC ಬಸ್ ಸ್ಟ್ಯಾಂಡ್. ಇದು ನೋಡಿ, ಇಲ್ಲಿ ಮಹಿಳೆ ವಿಶ್ರಾಂತಿ ಗೃಹದಲ್ಲಿ ನೋಡಿ ಹೆಂಗೆ ವಾಸನೆ ಬರ್ತಾ ಇದೆ. ಇದು ಕ್ಲೀನ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇದರೊಳಗಡೆ ಕೆಲವರು ಕುರ್ತಿ ಸುಮಾರು ಪ್ಯಾಕೆಟ್ ಎಲ್ಲ ಎಸ್ತಿದ್ದಾರೆ. ಮತ್ತೆ ಕೆಲವರು ಲೇಡೀಸ್ದು ಇದು ಹೆಂಗಸರು ಬಟ್ಟೆಗಳೆಲ್ಲ ಇದೆ. ನೋಡಿ, ಇದು ಕ್ಲೀನ್ ಮಾಡಿಲ್ಲ, ಭಾರಿ ಸ್ಮೆಲ್ ಬರ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಅನ್ನೋದು, ದೇವರೊಬ್ಬರಿಗೆ ಮಲಗಿದಾರೋ ಇಲ್ಲ ಎಚ್ಚರವಾಗಿರೋದು ಅನ್ನೋದು ಗೊತ್ತಿಲ್ಲ. ನಾವೀಗ ಯಾರನ್ನ ಕಾಣಬೇಕು? ನಮ್ಗೆ ಎಷ್ಟು ಪ್ರತಿ ಸರಿ ನಾವು ಬಂದು ನಾವು TC ಅವ್ರಿಗೆ ಹೇಳಿದ್ರೆ TC ಅವರು ಅಶೋಕನ್ ಅವರು ಭಾರಿ ನೆಗ್ಲೆನ್ಸ್ ಮಾಡ್ತಾರೆ.
ಅಶೋಕ್ ಅವರು ಇದಾರಲ್ಲ, ಅಶೋಕ್ ಅವರು ಭಾರಿ ಕೇರ್ಫುಲ್, ಅವ್ರು ಮಲಗಿದಾರೋ ಎಚ್ಚರಾಗಿದ್ದಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗೆ ಇವತ್ತೇ ನಾವು ತಿಳಿಸ್ತು ಅಂತ ಹೇಳಿ ಒಂದೆರಡು ಮಾತಾಡೋಕ್ಕೆ ನಮಸ್ಕಾರ. ಕರ್ನಾಟಕ ಕ್ವಶನ್ ಮಾತಾಡ್ತಾರೆ. ಕ್ವಶನ್ ತಾಲೂಕು ಸಮಿತಿ ಅಧ್ಯಕ್ಷರು ಶಿವಾರ್ಜನೆ ಈಗ ನಾನು ಬಂದು ನೋಡಬೇಕಾದ್ರೆ ಏನು ಕೊಠಡಿ ಇದೆ, ಅದರಲ್ಲಿ ತುಂಬ ಅಂದರೆ ಬ್ಯಾಡ್, ತುಂಬ ಸ್ಮೆಲ್ ಇದೆ. ಅಲ್ಲಿ ಮನುಷ್ಯರ ಒಳಗಡೆ ಆ ಥರ ಇದೆ. ಇಲ್ಲಿ ಡ್ರಿಂಕ್ಸ್ ಪ್ಯಾಕೆಟ್ ಆಗಿರ್ಬೋದು, ಹೆಂಗಸರದ್ದು ಕೆಲವೊಂದು ಬಟ್ಟೆ ಇರ್ಬೋದು, ಎಲ್ಲ ಥರ ಇದೆ. ಅದನ್ನು ಆದಷ್ಟು ಕ್ಲೀನ್ ಮಾಡುವಂತ ಇದ್ರ ಬಗ್ಗೆ ಅಂತ ಹೇಳಿದ್ದೀವಿ. ಈಗಲೂ ಇರ್ತಾ ಇದ್ದೀವಿ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಚ್ಛ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೀವಿ. ಹೋಗಿ ಸರ್, ಒಂದು ವಾಸನೆ ನೋಡಿ ಸರ್. ಪ್ಲೀಸ್ ಮಾಡಿ ದಯವಿಟ್ಟು. ಸರ್ ಫಸ್ಟ್ ಕ್ಲೀನ್ ಮಾಡಿಸ್ಬಿಡಿ ಸರ್. ಅದಕ್ಕಿಂತ ನೋಡಿ, ಈ ಬಟ್ಟೆ ಬರಿ ಏನ್ ಸರ್ ಇದು? ಏನೋ ನಡ್ದಂಗೆ ಕಾಣ್ತಾ ಇದೆ ನೋಡಿ ಸರ್. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಬರಿ ಇಲ್ಲ ನೋಡಿ, ಇಲ್ಲಿ ಪ್ಯಾಕೆಟ್ ಎಲ್ಲ ನೋಡಿ. ಈಗ ನಾವು ಒಂದು 9 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಆಕ್ಚುಲಿ 9 ಗಂಟೆ ಮೇಲೆ ಇಲ್ಲಿ ಯಾರು ಬರಬಾರ್ದು ಅಂತ. ಹೌದು. ಬಟ್ ನೀವೇ ಯಾರೋ ಬಂದು ಡಿಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅಲ್ಲ, 9 ಕ್ಲೋಸ್ ಮಾಡ್ತಾರೆ ಪೂರ್ತಿ ಅಲ್ಲ. ಈಗ ನೀವು 10 ಗಂಟೆ ಕ್ಲೋಸ್ ಮಾಡಬಹುದಲ್ವೇ? 9 ಗಂಟೆಗೆ ಅಂದ್ರೆ ಸಾಧಾರಣ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಇಡ್ತಿದ್ದೋ. ಅವಾಗ ವಿಡಿಯೋ ಮಾಡಿ ಡಿಸಿಗೆ ಅದಕ್ಕೆ ಓಪನ್ ಇಲ್ಲ. ಯಾಕಂದ್ರೆ ಯಾರೋ ಬಂದು ಇಲ್ಲಿ ಕುಡ್ಕೊಂಡು ಮಲ್ಕೊಳ್ಳೋದು ಅದು ಇದಾಗುತ್ತೆ ಅಂತ. ನಮ್ಗೆ 7, 7:30, 8 ಗಂಟೆಗೆ ಹೋಗ್ಬೇಕು. ಆಕ್ಚುಲಿ ಹೋಗಿರ್ತಾರೆ. ಏನ್ ಸರ್ ಇದು ನೋಡಿ. ಇಲ್ಲ ತೊಟ್ಲಿಲ್ವಲ್ಲ, ಏನ್ ಮಾಡೋದು ಸರ್? ಅದು ತೊಟ್ಲು ಹಾಕಿಲ್ಲ ಸರ್. ಕೇಳಿ ಅಲ್ಲಿ. ತೊಟ್ಲಾಗಿಲ್ಲ ಸರ್. ಅದು ತೊಟ್ಲು ಹೇಳಿದ್ದೀವಿ, ಬರ್ಬೇಕಷ್ಟೇ. ನೀವು ನೆಗ್ಲೆನ್ಸಿ ಮಾಡ್ತಾರಾಗಲ್ಲ ಸರ್. ಯಾಕಂದ್ರೆ ಈಗ KSRTC ಬಸ್ ಸ್ಟ್ಯಾಂಡ್ ಮೇನ್ ಯಾರು ಸರ್? ಕುಶಲ್ ಅದಕ್ಕೆ ಮೇನ್ ತಿಳಿಸಿದ್ದಾರೆ. ಹೌದು, ಮತ್ತೆ ನಾವು ಇನ್ಯಾರ ಕೇಳಬೇಕು? ನಾವು ಮೊನ್ನೆ ಇತ್ತಲ್ವಾ? ನಾವು ಇನ್ಯಾರ ಕೇಳಬೇಕು? ನಾವು ಇನ್ನ ಕೇಳಬೇಕು? ನಾವು ಕಂಡಕ್ಟರ್ನ ಕೇಳಕ್ಕಾಗತ್ತಾ? ಮೊನ್ನೆ ಕಂಡಕ್ಟರ್ನ ಕೇಳಕ್ಕಾಗತ್ತಾ? ಏನು ಜೋರ್ ಮಾಡ್ಬೇಡಿ ನಮ್ಗೆ, ಜೋರ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಜೋರ್ ಮಾಡ್ತಾರೆ ನೀವೇನು ಜೋರ್ ಮಾಡ್ಬಾರ್ದು. ಕೇಳಿ ಕೂತ್ರ ಬಿಡಿ ಅಷ್ಟೇ. ನೀವು ಕೇಳೋ, ನಾವು ಹೇಳಿದ್ರೆ ಕೇಳಿ. ನೀವು ಮತ್ತೆ ನಾವು ಕ್ಲೀನ್ ಆಗಿ ಮಾಡ್ತೀವಿ. ಈ ಮೈನ್ ಯಾರಿಗೆ ನೀವು ಕೇಳೋ, ಯಾರ ಮೈನಿಗೆ? ನಾವು ಕಂಡಕ್ಟರ್, ನೀವು ಕಂಡಕ್ಟರ್ ಗೊತ್ತಿಲ್ಲ. ಮತ್ತೆ ಹೇಳಿ, ಅದು ಒಪ್ಕೋಬೇಕು. ನೀವು ಬಂದ್ಬಿಟ್ಟು ವಾದ ಮಾಡ್ತೀರಾ ನೀವು. ಮತ್ತೆ ಇನ್ನೇನು? ಮತ್ತೆ ನೀವು ಕೇಳಿದ್ರೆ ಉತ್ತರ ಬೇಡ. ಯಾರೋ ಉತ್ತರ ಹೇಳಿ ಅಂತ ನಾನು ಅದನ್ನ ಹೇಳ್ತಾ ಇರ್ತೀವಿ. ಇತ್ತಿನ ಏನ್ ಮಾಡ್ತೀವಿ ಮತ್ತೆ ಉತ್ತರ ನೀವು ಬೆಳಗ್ಗೆ ಬಂದು ನೋಡ್ಬೇಕಿತ್ತಲ್ಲ. ಯಾಕಂದ್ರೆ ನೀವು ಹೊರಗಡೆ ಒಬ್ಬರೇ ಯಾರು ನೀವು ಬಂದಾಗ ನೀವು ಎಲ್ಲ ನೋಡ್ಬೇಕ್ರಿ. ಬಂದು ನೀವು ಡ್ಯೂಟಿನೇ ಅದು, ಟಿಸಿ ಡ್ಯೂಟಿನೇ ಅದ್ರಲ್ಲಿ ಒಂದೊಂದು ರೌಂಡ್ ಹೋಗ್ಬೇಕು. ಮತ್ತೆ ಅದನ್ನ ನೀವು ಹೇಳಿ. ನೀವು ಸರ್, ಅದು ಈಗ ಆಗಿರೋದಾ ಸರ್? ಹೇಳಿ ಸರ್. ವಾದ ಮಾಡಬೇಕಾಗಿಲ್ಲ. ಕಳ್ಸ್ಬೇಕು, ಇವ್ರು ಮಾಡಕ್ ಕಳ್ಸಲ್ಲ. ನಾನು ಮಿನಿಸ್ಟ್ರಿ ಕಳ್ಸ್ಬೇಕು, ನಾನು ಕಳ್ಸಲ್ಲ. ಬಿಡಿ ಸರ್, ಕಳಿಸಿ. ಡ್ಯೂಟಿ ಬಿಡಿ. ನಿಮ್ ಜನ ಆಯ್ತಲ್ಲ, ಹೋಗಿ ನಿಮಗ ಬಿಡಿ. ನೀವು ಡ್ಯೂಟಿ ಸರ್, ಡ್ಯೂಟಿ ತೊಂದರೆ ಕೊಟ್ಟಿಲ್ಲ ಸರ್. ಈ ತರ ವಾಸ್ಟೇ ಇರ್ಬೇಕಾ? ವಾಸ್ಟೇ ಇರ್ಬೇಕಾ? ಮತ್ತೆ ನೀವು ಡ್ಯೂಟಿ ತೊಂದ್ರೆ ಅಂತ ಯಾರಿಗೆ ಕೊಡೋದು? ನೀವು ಆ ಮಾತು ಹೇಳ್ಬೇಡಿ. ಡ್ಯೂಟಿ ತೊಂದ್ರೆ ಅಂತ ಹೇಳ್ಬೇಡಿ. ಮತ್ತೆ ನೀವು ಹಂಗೆ ಹೇಳಿ. ನೋಡಿ, ಈ ತರ ಇಟ್ಕೊಂಡಿರ್ಲ ಸರ್. ಈ ತರ ಇಟ್ಕೊಂಡಿರ್ಲ ನಿಮ್ನ ಕೇಳಂಗಿಲ್ವಾ? ಈ ತರ ಇಟ್ಕೊಂಡ್ರೆ ನಿಮ್ನ ಕೇಳಂಗಿಲ್ಲ. ಆಗದೆ ಇಲ್ಲಿ ನೋಡಿ ಸರ್, ಪ್ಯಾಂಟ್ ಬಿಚ್ಚ ಇದಾರೆ. ಅನೈತಿಕ ಚಟುವಟಿಕೆ ಅದನ್ನು ಕಾಣ್ತಾ ಇದೆ ಇಲ್ಲಿ. ಅನೈತಿಕ ಹೇಳ ಕೇಳಿದೆ. ಹೇಳ ಹಲೋ ಕೇಳಿದೆ. ಹಿಂಗ್ ಬನ್ನಿ ನೀವು. ಮತ್ತೆ ಹೆಂಗ್ಸಿರ್ತಾರೇನ್ರಿ ಇದ್ರೊಳಗೆ? ಹೆಂಗ್ಸಿರ್ಬೋದಾ ಸರ್? ಹೆಂಗ್ಸಿರ್ಬೋದಾ ಇದ್ರೊಳಗೆ? ಎಲ್ಲಿ ಸರ್ ಕ್ಲೀನು? ಏನ್ ಸರ್ ಮಾಡ್ತೀನಿ ಅಂತ ಹೇಳಿ ಮುಗ್ದೋಯ್ತು ಅಷ್ಟೇ. ಹೇಳಿದ್ರೆ ಸುಮ್ಮನೆ ವಾದ ಮಾಡಿದ್ರೆ ನಾವು ವಾದ ಮಾಡ್ತೀವಿ. ಈ ವಾಸ್ಟಲ್ಲಿ ಇರ್ತಾರ ಸರ್? ಯಾರು ಈಗ ನೀವು ಏನಿದೆ ಅದು ನಾವು ಮಾಡ್ಕೊಳ್ತೀವಿ.
ಇದು ತೊಂದ್ರೆನಾ? ಇಲ್ಲಿ ಅನೈತಿಕ ಚಟುವಟಿಕೆ ನಡೆದಿರೋ ಕಾಣ್ತಾ ಇದೆ, ಇದಕ್ಕೆ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ, ಇದನ್ನ ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತಾರಂತೆ, ಇದೇ TC ಅವ್ರು ಕೊಡ್ತಾರಂತೆ. ನೋಡಿ ನೋಡಿ ನೋಡಿ, ಇಂಥ ಜನಗಳಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಪ್ಯಾಕೆಟ್ ಬಿದ್ದಿದೆ, ಕುಡ್ದಿರೋದು ಡ್ರಿಂಕ್ಸ್, ಇದನ್ನ ಕುಡಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಸಂಘಟನೆ ಮೇಲೆ. ಇದು ಹೆಂಗೆ ಸರ್? ಮತ್ತೆ ಯಾವ ಡ್ಯೂಟಿ ತೊಂದ್ರೆ? ಇದು ತೊಂದ್ರೆ ಸರ್, ಇದು ತೊಂದ್ರೆನಾ ಸರ್? ಅಶೋಕ್ ಕುಮಾರ್ ಅವರ ತಮ್ಮ ಹೆಸರು ಅಶೋಕ್ ಅವರೇ, ಇದು ತೊಂದ್ರೆ. ಈ ಅನೈತಿಕ ಚಟುವಟಿಕೆ ನಡೆದಿದೆ, ಇಲ್ಲಿ ನೋಡಿ, ನೀವು ಕುಡ್ದಿರ ನೋಡಿ, ಇದು ಕೊಟ್ರೆ ಕಂಪ್ಲೇಂಟು, ನಮ್ಮ ವೇದಿಕೆ ಮೇಲೆ ಕಂಪ್ಲೇಂಟು. ಮತ್ತೆ ಇನ್ಯಾರ ಮೇಲೆ? ಸರ್ ನೋಡಿ ಸರ್, ಇಲ್ಲಿ ನೋಡಿ ಸರ್, ಹಿಂಗೆ ಇದೆ, ಪ್ಯಾಂಟ್ ಬಿಚ್ಚಿದ್ದಾರೆ ನೋಡಿ ಸರ್. ಇಲ್ಲಿ ಈ ವಾಸ್ಟೆಲ್ ಕುಡಿಬೋದಾ ಸರ್? ನೀವು ಅದಕ್ಕೆ ಮಾಡ್ತೀನಿ ಅನ್ನಿ, ನೀವು ಮಾಡ್ತೀನಿ ಅನ್ನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅಷ್ಟೇಳಿ ಸುಮ್ಮನೆ ಬಂದು ಅದನ್ನ ಹೇಳಿ ಅಷ್ಟೇ, ಕ್ಲೀನ್ ಮಾಡಿಸ್ತೀರಿ ಅಲ್ವಾ? ಸರಿ, ಇನ್ನಲ್ಲ ಸರ್, ಈಗ ಅಲ್ಲೇನ ಕಸ ಇದ್ರೆ ಹೇಳ್ತಾರೆ ಅಧ್ಯಕ್ಷರು, ಬಿಡಿ ಅದರಲ್ಲೇನಿದೆ. ನೋಡಿ ಇಲ್ಲಿ ಎಷ್ಟು ಕಸ ನೋಡಿ, ಎಷ್ಟು ವಾಸನೆ ನೋಡಿ, ಈ ವಾಸನೆಗೆ ಇರಕ್ಕಾಯ್ತದ? ಯಾಕೆ ಕೊಡ್ತಾರೆ? ಸುಮ್ನೆ ಯಾರಾದ್ರು ಕೊಡ್ತಾರ ಸರ್? ಯಾಕೆ ಕೊಡ್ತಾರೆ? ನೋಡಿ, ಅನೈತಿಕ ಚಟುವಟಿಕೆ ನಡೆದದ್ದು ಕಾಣ್ತಾ ಇದೆ. ನೋಡಿ, ಇಲ್ಲೆಲ್ಲ ವಾಸನೆ ಅಂದ್ರೆ ಇದ್ರೊಳಗೆ ನಿಲ್ಲಕ್ಕಾಗಲ್ಲ. TC ಅವ್ರಿಗೆ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನೋಡಿ ಹೆಂಗೆ ಸಂಘಟನೆಯವ್ರಿಗೆ ಹೇಳಿದ್ರೆ ಇವರಿಗೆ ಕಂಪ್ಲೇಂಟ್ ಬರ್ತದೆ. ನೋಡಿ ಇದೇನು ಪ್ಯಾಂಟ್ ನೋಡಿ, ಇಲ್ಲಿ ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ನೋಡಿ ಸ್ವಾಮಿ, ಅದಕ್ಕೆ ಹೇಳ್ತಾ ಇರೋದು. ಯಾರು ಹೇಳಿದ? ನಮ್ಮ ಹತ್ರ ವಿಡಿಯೋ ಇದೆ ಸ್ವಾಮಿ, ಪೂರ್ತಿಲಿಂದ ವಿಡಿಯೋ ಇದೆ ನೋಡಿ. TC ಅವ್ರು ಹೆಂಗೆಲ್ಲ ಮಾತಾಡ್ತಾ ಇದಾರೆ. ನಮಸ್ಕಾರ. ನೋಡಿ 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 TC ಅವ್ರು ಹೆಂಗ್ ಆಡ್ತಾ ಇದ್ರು ನೋಡಿ. ಇವರಿಗೆ ನಮ್ಮ ಇಲ್ಲಿ ಕುಶಾಲನಗರದ ಸಮಸ್ಯೆಯನ್ನು ತಿಳಿಸಿದ್ರೆ ವಿಶ್ರಾಂತಿ ಘಟಕದ ನೋಡಿ ಹೆಂಗ್ ಮಾತಾಡ್ತಾ ಇದಾರೆ, ಸಂಘಟನೆ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಐಡೆಂಟಿಫೈ ಮಾಡ್ತಾ ಇದ್ದೀರಾ, ಇದನ್ನ ಒಂದು ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದೀರಾ? ನಾವು ಮಾಡಿಲ್ಲ ಸ್ವಾಮಿ. ಈಗ ಮಹಿಳೆಯರು ಬರ್ಬೇಕಲ್ವಾ, ಮಕ್ಳು ಎತ್ಕೊಂಡ್ ಬರ್ಬೇಕಲ್ವಾ? ಈ ಸ್ಮೆಲ್ ಅಲ್ಲಿ ಬರ್ಬೋದಾ? ಇವತ್ತೇ ತಾನೇ ನೀವೀಗ ಹೇಳ್ತಾ ಇರೋದು, ಗೊತ್ತಿಲ್ಲ ಅದು ಹೆಂಗಿತ್ತು ಇದಾಯ್ತು ಅಂತ. ಈಗ ನಾನ್ ದಿವಸ ನೋಡಕ್ ನಾನ್ ಬರ್ಲಾ? ನೀವಾದ್ರೆ ಅಧಿಕಾರಿ ಬರ್ಬೇಕು. ಬಂದ್ ನೋಡಿ ಹೋಗಿದೀವಿ, ಅವಾಗೇನು ಇರ್ಲಿಲ್ಲ, ಈ ಸ್ಮೆಲ್ ಇರ್ಲಿಲ್ಲ, ಅವಾಗಿರ್ಲಿಲ್ಲ, ಈಗ ಬಂದಿದೆ. ನೀವು ಆ ಕಿಟಕಿ ಎಲ್ಲ ಲಾಕ್ ಮಾಡಿ ಸ್ಮೆಲ್ ಸ್ವಲ್ಪ ಅದ ತೆಗೆದಿಡಿ, ಆಗ ಸರಿ ಮಾಡೋಣ. ಸಂಬಂಧ ಆಗ್ತಾ ಇದೆ. ಮತ್ತೆ ಇನ್ನೇನ್ ಸರ್ ಅದು? ಪ್ಯಾಂಟ್ ಏನ್ ಸರ್ ಅದು? ನೀವು ಕನ್ನಡ ಏನಾದ್ರು ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ಇದೆ ಅಂತ ಹೇಳಿ ಸುಮ್ನೆ ಬಿಚ್ಚಿ ಹಾಕ್ಬಿಡ್ತಾರ? ಹೆಂಗ್ ಹೇಳೋದು ಸರ್? ಮತ್ತೆ ನಾವು ಸಂಶಯ ವ್ಯಕ್ತಪಡಿಸ್ತಾ ಇರೋದು. ಮತ್ತೆ ಸಂಶಯ ನಾವು ಈಗ ಸುಮ್ನೆ ಪ್ಯಾಂಟ್ ಬರುತ್ತಾ? ಲೇಡೀಸ್ ಮೇಲೆ ಸುಮ್ಮನೆ ಒಂದು ಇದು ನಾವಲ್ಲ. ಪ್ಯಾಂಟ್ ಏನಕ್ಕೆ ಬಂದ್ ಸರ್? ಇದೇನು ಲಾಡ್ಜಿಂಗ್ ಇದು? ನನಗೆ ಗೊತ್ತಿಲ್ಲ, ನೀವು ನೋಡಿ, ನೀವ್ ಹೇಳಿ ಸರ್, ನೀವ್ ಹೇಳಿ ಉತ್ತರ ಕೊಡಿ. ಮತ್ತೆ ಏನ್ ಪ್ಯಾಂಟ್ ಬಿಚ್ಚದೆ? ಪ್ಯಾಂಟ್ ಯಾಕೆ ಬಿಚ್ಚಾರ ಸರ್? ಬಟ್ಟೆ ಅಲ್ಲ ಸರ್, ನೀವು ನೋಡಿ ಸರ್, ದಯವಿಟ್ಟು ನೋಡಿ, ಇನ್ನೊಮ್ಮೆ ನೋಡಿ, ಇದು ಫೋಟೋಸ್ ತೆಗಿತೀವಿ. ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ, ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ. ಇಲ್ಲೊಂದು ತೊಟ್ಲು ಇಲ್ಲ, ತೊಟ್ಲು ಇಡಬೇಕು ಅಂತಿತ್ತು, ತೊಟ್ಲು ಇಲ್ಲ. ತೊಟ್ಲು ಕೇಳಿದ್ರೆ ಅಧಿಕಾರಿಗಳು ಹೌದಾ, ಆಯ್ತು ಮಾಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಏನೋ ಅನೈತಿಕ ಸಂಬಂಧ ಮಾಡ್ತಾ ಇದ್ದೀರಾ, ಅದು ಮಾಡ್ತಾ ಇದ್ದೀರಾ, ಏನೋ ನೀವ್ ಮಾಡ್ತಿದ್ರ ಅಂತ ಹೇಳಿಲ್ಲ ರೀ, ನಡೆದಿದೆ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮತ್ತೆ ಬಟ್ಟೆಗಳೇನು ಮತ್ತೆ ನೀವು ಅದಕ್ಕೆ ಸರಿ ಮಾಡಿಸ್ತೀನಿ ಮುಗ್ದೋಗಿತ್ತು. ಹಾ, ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಏನ್ ಸರ್ ಅದು? ನಾವೇನ್ ಕೆಲಸ ಮಾಡೋದು ಬೇಡ? ನೀವು ಮಾಡಿ ಸ್ವಾಮಿ, ನಮಗೆ ಬೇಡ. ನಮ್ಗೆ ಅದಕ್ಕೂ ನೀವು ಮಾಡಿ, ನಾವು ನಿಮಗೆ ತೊಂದರೆ ಕೊಟ್ಟಿಲ್ಲ. ನೀವು ಅಲ್ಲಿ ಹೇಳಿದಕ್ಕೆ ಆಗ್ತಾ ಇರೋದು, ನೀವು ಬಂದು ಸರಿ ಮಾಡಿಸ್ತೀನಿ ಅಂದ್ರೆ ಮುಗ್ದೋಗಿತ್ತು. ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು ಸರ್, ಫಸ್ಟ್ ಹೇಳಿ ಮುಗ್ದೋಗಿತ್ತು. ಅರ್ಥ ಮಾಡ್ಕೊಳ್ಳಿ. ಮಾಡೋರು ಕೂಡ ಡ್ರಿಂಕ್ಸ್ ಮಾಡಿರ್ತಾರೆ, ಅವ್ರು ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ? ಮಾಡ್ತಾರೆ, ಅವ್ರು ಕರೆದ್ರೆ ಬಂದಾಗ ಡ್ರಿಂಕ್ಸ್ ಮಾಡಬೇಡಿ.